ವಿಶೇಷವಾಗಿ ಇನ್ನೊಂದು ನಿಮ್ ತಂದೆ ನಿಮ್ಗೆ ನೇರವಾಗಿ ಬೈತಾ ಇದ್ದಾನೆ ಅಂತಂದ್ರೆ ನಿಮ್ಗೆ ಪ್ರೀತಿ ಇಲ್ಲ ಅಂತಲ್ಲ, ನಿಮ್ಗೆ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಿಲ್ಲ. ಅವ್ರಿಗೆ ಎದುರು ತಂದ್ಕೊಳ್ಳಿ, ಮಕ್ಕಳು ನೀತಿ ತಪ್ಪಿದ್ದಾರೆ ಅಂತಂದ್ರೆ ಯಾವ ತಂದೆ ತಾಯಿಗಳು ಹರಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ತಂದೆ ತಾಯಿಗಳು ಸರ್ಕಂದಲ್ಲಿ ಬರ್ತಿರ್ತಾರೆ ಎಂದು ಸಂತಾನ ಮಾಡಿರೋದಿಲ್ಲ. ಬಿಟ್ಟು ಕಡು ಬರ್ತಾರ, ಅಮ್ಮ ಒಬ್ಬರೇ ಹೋರಾಟ ಮಾಡಬೇಕು, ಏನ್ ಮಾಡ್ತಾರೆ? ಅಪ್ಪನ ಕಡೆ ಗಂಡನ ಮಾತ್ರ ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳಿ ಹಗಲು ರಾತ್ರಿ ಕೂಲಿ ಮಾಡ್ತಾರೆ. ಪಾಪ ಬೇರೆಯವ್ರ ಮನೆಯಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಆಕೆ ಉಪವಾಸ ಒಂದೊಂದು ಊಟ ಮಾಡಿ ಹಣ ಕೂಡಿಟ್ಟು ಮಗನ ಡಾಕ್ಟರ್ ಓದಿಸ್ತಾಳೆ. ಡಾಕ್ಟರ್ ಓದಿಸಿ ದೊಡ್ಡವನಾಗಿ ಕೆಲಸ ಸಿಗುತ್ತೆ, ಡಾಕ್ಟರ್ ಹುದ್ದೆ ಮಾಡ್ತಿರ್ತಾನೆ. ಅವನಿಗೆ ವಯಸ್ಸಾಗಿದೆ, ಒಂದು ಮದುವೆ ಮಾಡಬೇಕು ಅಂತ ಹೇಳಿ ಒಂದು ಹೆಣ್ಮಗಳನ್ನ ನೋಡಿ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದು ಮದುವೆ ಕೂಡ ಮಾಡ್ತಾಳೆ ತಾಯಿ. ಮನಸ್ಸು ಆಗಿದ್ದೀರಿ ಅಂತ ಮದುವೆ ಆಗಿ ಒಂದಷ್ಟು ಆಯ್ತು, ಮಕ್ಕಳು ಕೂಡ ಆದ್ರು. ಆಮೇಲೆ ಆಟೋಮೆಟಿಕ್ ಬಂದಂತಹ ಸೊಸೆ ಹೆಣ್ಮಗಳು ಒಂದೇ ಒಂದು ಮಾತು ಹೇಳ್ತಾಳೆ ಗಂಡನಿಗೆ, ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಮತ್ತೆ ಒಂಥರ ಇರಿಟೇಟ್ ಫೀಲ್ ಆಗ್ತಾ ಇದ್ದ, ಮತ್ತೆ ನಿಮ್ಮಮ್ಮ ನಾನಿರ್ಬೇಕಿಲ್ಲ ಹೇಗಿರ್ಬೇಕು ಅಂತ ಹೇಳಿದಾಗ ಆ ಮಗ ಹೇಗೆ ಮಾಡ್ತಾನೆ ಅಂತ ನೇರವಾಗಿ ಹೋಗಿ ಅಮ್ಮನ್ಗೆ ಹೇಳ್ತಾನೆ, ಅಮ್ಮ ಯಾಕೆ ನಿನ್ ಸೊಸೆಗೆ ನಿನ್ ಜೊತೆ ಬಾಳ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಕೆಲಸ ಮಾಡಿ ಯಾವ್ದಾದ್ರು ಒಂದು ವೃದ್ಧಾಶ್ರಮ ಸೇರಿಸ್ತೀನಿ ಆಗ್ತದೆ. ಇನ್ನೊಂದ್ ಕಡೆ ನಗ್ತಾ ಹೇಳ್ತಾಳೆ, ನಾನು ಹೋಗ್ತೀನಿ, ನೀನು ನಿಮ್ ಮಕ್ಕಳು ಮತ್ತು ನಿಮ್ ಸೊಸೆ ಎಲ್ಲರೂ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿ ಹಸಿ ಹಾಗೆ ಹೋಗಿ ವೃದ್ಧಾಶ್ರಮಕ್ಕೆ ಸೇರ್ಕೊಳ್ತಾಳೆ. ಸೇರ್ಕೊಂಡು ಮಾರನೇ ದಿನ ಅಲ್ಲಿ ವೃದ್ಧಾಶ್ರಮ ನೋಡ್ಕೊಳ್ಳುವಂತ ಮ್ಯಾನೇಜರ್ಗೆ ಹೇಳ್ತಾಳೆ, ನನ್ನ ಮಗನಿಗೆ ಹೇಳಪ್ಪ, ಡಾಕ್ಟರ್ ಮಗನಿಗೆ ನಾನು ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಸೆಕೆ ಆಗ್ತಾ ಇದೆ, ಒಂದು AC ಕೊಡಿಸ್ಲಿಕ್ಕೆ ಅಂತ ಅಮ್ಮ ಆ ಮ್ಯಾನೇಜರ್ಗೆ ಹೇಳ್ತಾರೆ. ಮ್ಯಾನೇಜರ್ ಡಾಕ್ಟರ್ಗೆ ಮಗನಿಗೆ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮಮ್ಮ ಇರ್ಲಿಕ್ಕೆ ಆಗ್ತಾ ಇಲ್ಲ, ಒಂದು AC ಕೊಡಿಸು ಅಂತ. ಅದೇ ನನ್ನ ಮಗನ್ ನೋಡೋ ಹಾಕಿ ಹಾಕಿದ್ದಾರೆ, ಕೊನೆಯ ಹಾಕಿ ನನ್ನ ಮಗನ್ ನೋಡ್ಬೇಕು, ಅವನು ಕರ್ತವ್ಯ ಅಂತ ಮ್ಯಾನೇಜರ್ ಹೇಳಿದಾಗ ಡಾಕ್ಟರ್ಗೆ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮಮ್ಮ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಆಸ್ಪತ್ರೆಯಲ್ಲಿ, ನೀನು ಏನಾದ್ರು ಮಾಡಿ ಬಂದ ತಾಯಿ ಕೊನೆ ಹಾಕಿ ತೀರ್ಸಪ್ಪ ಅಂತ ಆ ಮಗನಿಗೆ ಹೇಳಿದಾಗ, ನಾನು ಬಿಜಿ ಇದ್ದೀನಿ ಆಗಲ್ ಮಾತಾಡ್ತೀನಿ ಅಂತ ಕಳ್ಸ್ಕೊಳ್ತಾನೆ. ಅಮ್ಮ ಮಗ ಬರ್ತಾನೆ ಮಗನ್ ನೋಡೋಣ ಅಂತ ಕಾತ್ ಕೂತ್ಕೊಂಡಿದ್ಲು, ಮಗ ಬರ್ಲಿಲ್ಲ. ಆಮೇಲೆ ಇನ್ನು 2 ದಿನ ಬಿಟ್ಟು ಆದ್ಮೇಲೆ ಬರ್ತಾನೆ. ಅಷ್ಟೊತ್ತಿಗೆ ತಾಯಿ ಬಿಟ್ಟಿದ್ಲು, ಅಷ್ಟೊತ್ತಿಗೆ ತಾಯಿ ಸತ್ತೋಗ್ಬಿಟ್ಟಿದ್ಲು. ಅವಾಗ ಮ್ಯಾನೇಜರ್ ಹೇಳ್ತಾರಲ್ಲಪ್ಪ, ನಿಮ್ಮಮ್ಮ ಕೊನೆ ಆಸೆ 2 ದಿನದಿಂದ ನನ್ನ ಮಗನ್ ನೋಡ್ಬೇಕು ಅಂತ ಕನಸು ಕಟ್ಕೊಂಡಿದ್ಲು. ಪಾಪ ಆಸೆನೂ ತಿರುಗಿಲ್ವಲ್ಲಪ್ಪ, ನೀನು ಎಂತ ಕೆಲಸ ಮಾಡಿದ್ರೆ ನೀನು. ಕೊನೆಗೆ ಸಾಯ್ಬೇಕಾದ್ರೆ ಪತ್ರ ಕೊಟ್ಟಿದ್ದಾಳೆ, ನನ್ನ ಮಗನ್ಗೆ ಅಷ್ಟೇ ಕೊಡಿ, ಯಾರು ಕೊಡ್ಬೇಡ ಅಂತ ಹೇಳಿದ್ದಾಳೆ. ತಗೋ ಪತ್ರ ಅಂತ ಆ ತಾಯಿ ಕೊಟ್ಟಿರುವಂತ ಪತ್ರವನ್ನ ಮ್ಯಾನೇಜರ್ ಮಗನಿಗೆ ಕೊಡ್ತಾನೆ ಡಾಕ್ಟರ್ಗೆ. ಆ ಪತ್ರ ಓಪನ್ ಮಾಡ್ತಾನೆ ಮಗ. ಓಪನ್ ಮಾಡಿದ್ರೆ ದೊಡ್ಡ ವ್ಯಕ್ತಿ ಮಾಡಿ ಮದುವೆ ಕೂಡ ಮಾಡಿದೆ, ಮಕ್ಕಳು ಹಾಕಿದೆ. ಆದ್ರೆ ನೀನೇನ್ ಮಾಡಿದೆ, ನೀನು ನಿರ್ಗಲ ವೃದ್ಧಾಶ್ರಮಕ್ಕೆ ಹೋಗು ಅಂತ ಹೇಳಿ ಕಳಿಸ್ಕೊಟ್ಟೆ ಮಗ. ನನಗ್ ಬೇಜಾರಾಗ್ಲಿಲ್ಲ. ಆದ್ರೆ ಇನ್ನೊಂದೇನೊಂದು ಇಷ್ಟೆಲ್ಲ ಮಾಡ್ತಾ ತಾಯಿನೆಲ್ಲ ಒಂದ್ ಕಡೆ ದೂರ ಇಟ್ಬಿಟ್ಟೆ ಅನ್ನೋ ಕೊರಗು ಒಂದ್ ಕಡೆ ಇತ್ತು. ಅದು ಇನ್ನೊಂದು, ನಾನು TV ಕೇಳಿದ್ರೆ, AC ಕೇಳಿದ್ರೆ, ಮಂಚ ಕೇಳಿದ್ರೆ ನೀನ್ ಬೇಜಾರ್ ಮಾಡ್ಕೊಂಡು ನನ್ನ ಎಲ್ಲ ತಂದ್ಕೊಟ್ಟಲ್ಲ, ಬೈಕೊಂಡ್ ಕೊಟ್ಟಲ್ಲ, ಅವೆಲ್ಲ ನನ್ಗೆ ಅನ್ಕೊಂಡ್ ಮಗ ನಿಂತಿದೆ. ಯಾಕೆ ಅಂತ ಅಂದ್ರೆ ನಿನ್ಗೂ ವಯಸ್ಸಾಗುತ್ತೆ ಮಗ. ವಯಸ್ಸಾದಾಗ ನಿಮ್ ಮಕ್ಕಳಿಗೆ ಮದುವೆ ಆಗ್ತದೆ. ಮದುವೆ ಆದಾಗ ಬಂದಂತ ಸೊಸೆ ನಿನ್ನನ್ನು ಹೊರಗಡೆ ದಬ್ಬಿದಾಗ ನೀನ್ ಎಲ್ಲಿ ಬೀದಲ್ಲಿ ಮಲಗಬಾರ್ದಪ್ಪ, ಬಂದು ಇದೇ ಅನಾಥಾಶ್ರಮದಲ್ಲಿ ಮಲಗಬೇಕು, ಅಷ್ಟೇ ನಿನ್ ಸೊಳ್ಳೆ ಕಟ್ಟಬಾರ್ದು, ನೀನ್ ಏನ್ ಮಲಗಬೇಕು ಅಂತ ಹೇಳಿ ಎಲ್ಲ ತಪ್ಪಿಟ್ಟಿದ್ದೀನಿ, ಎದಕ್ಕೂ ಬೇಡ ನಾನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಆ ತಾಯಿ ಬರೆದಿರ್ತಾಳಲ್ಲ. ಎಂತ ಎಂದೂ ಕೂಡ ತಾಯಿ ಅಂದ್ರೆ ಮನಸ್ಸು ಎಂತಪ್ಪ ಅಂದ್ರೆ, ಮಕ್ಕಳು ಸೊಸೆ ಅಂದ್ರೆ ಮೊಮ್ಮಕ್ಕಳು ಹಿಂಸೆ ಕೊಟ್ಟರು ಪರವಾಗಿಲ್ಲ, ಕೊನೆಯದಾಗಿ ನನ್ನ ಮಕ್ಕಳು ಮೊಮ್ಮಕ್ಕಳು ಸೊಸೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಇವಳೇ ಸಾಯ್ತಾಳೆ. ಅದಕ್ಕೆ ತಾಯಿ ಕೊಟ್ಟುಗುಣ ಅಂತ ಅಂಗಡಿಗೂ ಹಾಕ್ತದೆ. ಅದು ಮಗ ಅರ್ಥ ಮಾಡ್ಕೊಳ್ಳೋಷ್ಟಕ್ಕೆ ಅರ್ಥ ಆಗಿಲ್ಲ. ಕ್ಷಮೆ ಕೇಳಲಿಕ್ಕೆ ಹೋಗ್ತಾನೆ, ಪ್ರಯೋಜನ ಹೇಳ್ಬೇಕು.